ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ತುಂಬ ಡೆಲಿಷಿಯಸ್ ಆಗಿರ್ತಕ್ಕಂಥ ರೆಸಿಪಿ ಒಂದು ತೊಗೊಂಡ್ಬರ್ತೀನಿ. ಅದು ಮೇಥಿ ಚಿಕನ್ ಅಂತಕ್ಕಂಥ ಒಂದು ಸೆಮಿ ಗ್ರೇವಿ ರೆಸಿಪಿ. ಇದನ್ನು ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಮಾಡಿ ಕೊಟ್ಟಿದ್ರು. ಅದನ್ನ ತುಂಬ ಅದ್ಭುತವಾಗಿತ್ತು ರೀ, ತುಂಬ ಟೇಸ್ಟಿಯಾಗಿತ್ತು. ಸೊ ಇದನ್ನು ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ಇದನ್ನು ತೋರಿಸಲೇಬೇಕು ಅಂದ್ಬಿಟ್ಟು ಆ ಶೆಫ್ ಹತ್ರ ಹೋಗಿ ಕೇಳ್ಕೊಂಡು ಬಂದೆ ಆ ರೆಸಿಪಿನ. ಸೊ ಅವರು ಸಹ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ. ಮಾಡೋದು ಸಹ ಅಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಲಿಟ್ರಲಿ ಹೇಳ್ತೀನಲ್ಲಪ್ಪ, ಆ ಒಂದು ರೋಟಿ ಅಥವಾ ನಾನ್ ಇಲ್ಲ ಚಪಾತಿ ಜೊತೆಗೂ ಸಹ ಎಷ್ಟು ಅದ್ಭುತವಾಗಿ ಟೇಸ್ಟ್ ಪಡ್ತಾ ಗೊತ್ತಾ. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ ಶೈಲಿಯ ಮೇಥಿ ಚಿಕನ್ ಅಂತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಮೇಥಿ ಚಿಕನ್ ಅಥವಾ ಮೆಂತೆ ಸೊಪ್ಪಿನ ಚಿಕನ್ ಗ್ರೇವಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ ಬನ್ನಿ. ನೋಡಿ, ಇದರಲ್ಲಿ ಮೊದಲನೇದಾಗಿ ಅರಿಶಿನ, ಧನಿಯಾ, ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪುಡಿ, ಜೀರಿಗೆ, ಉಪ್ಪು, ಇದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಕೊಟ್ಟಿರ್ತೀನಿ. ಅಲ್ಲೂ ಚೆಕ್ ಮಾಡ್ಕೋಬಹುದು ನೀವು. ಇಲ್ಲಿ ಮೆಂತ್ಯ ಸೊಪ್ಪು, ಸಣ್ಣಗೆ ಹೆಚ್ಚಿರ್ತಕ್ಕಂಥ ಟೊಮೆಟೊ, ಉದ್ದುದ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಶ್ಯೂ ಪೇಸ್ಟು, ಕರಡು ಮತ್ತು ಎಣ್ಣೆ ಇಷ್ಟಿದ್ರೆ ಸಾಕಾಗುತ್ತೆ. ಮತ್ತು ನೋಡಿ, ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ವಿತ್ ಬೋನ್ ವಿತ್ ಫ್ಯಾಟ್ ಇರ್ತಕ್ಕಂಥದ್ದು ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ತೊಳೆದಿಟ್ಟಿದ್ದೀನಿ. ಇದರಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧದಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತೀನಿ. ಹೆಚ್ಚು ಕಮ್ಮಿ ಒಂದು ಪಿಂಚ್ ಆದರೆ ಸಾಕಾಗುತ್ತೆ. ಹಾಗೆ ಅರಿಶಿನ ಏನಿದೆ, ಅರಿಶಿನವನ್ನೆಲ್ಲ ನಾನು ಹಾಕ್ಕೊಂಡ್ಬಿಡ್ತೀನಿ ಇದರಲ್ಲಿ ಮ್ಯಾರಿನೇಷನ್. ಈಗ ಇದರಲ್ಲಿ ಅರ್ಧದಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಇರುತ್ತಲ್ಲ, ಅದರಲ್ಲಿ ಅರ್ಧ ಸ್ಪೂನ್ ಆದರೂ ಸಾಕಾಗುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡುವ. ಮೊದಲನೇದಾಗಿ ನೋಡಿ, ಈಗ ಚಿಕನ್ ಎಲ್ಲ ಚೆಂದ ಮಿಕ್ಸ್ ಆಗಿದೆ. ಇದನ್ನು ಹೆಚ್ಚು ಕಮ್ಮಿ 30 ನಿಮಿಷಗಳ ಕಾಲ ಆದರೂ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ದಪ್ಪ ತಳದ ಬಾಣಲೆ ತೊಗೊಂಡು ಇದರಲ್ಲಿ ಜಸ್ಟ್ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆದರೂ ಎಣ್ಣೆ ಸಾಕಾಗುತ್ತೆ. ಅಷ್ಟನ್ನು ಹಾಕ್ಕೊಳ್ಳುವ. ಎಣ್ಣೆ ಬಿಸಿ ಆದ ನಂತರ ನಾವು ಒಂದು 2 ಉದ್ದುದ್ದ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತೀನಿ. ಈ ರೀತಿ ಉದ್ದುದ್ದ ಸ್ಲೈಸಸ್ ಮಾಡ್ಕೊಳ್ತೀನಿ. ಆ ಈರುಳ್ಳಿಯನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಅಂದರೆ ಪಾರದರ್ಶಕ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಹುರಿಯುವ. ನೋಡ್ತಿದ್ರಲ್ಲ, ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಜಸ್ಟ್ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ. ಈ ರೀತಿ ಇಷ್ಟು ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡುವ ಹೊರಗಡೆ. ನೋಡಿ, ಇದನ್ನೆಲ್ಲ ತೆಗೆದ ನಂತರ ಇದು ತಣ್ಣಗಾಗಲಿಕ್ಕೆ ಬಿಡುವ. ಈಗ ಅದೇ ಪ್ಯಾನಲ್ಲಿ ಮತ್ತೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜಾಸ್ತಿಯಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದರಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದಿರಬೇಕು. ಉಪ್ಪು ನೀರಲ್ಲಿ ನೆನೆಸಿದ್ರು ಕೂಡ ಓಕೆ. ಸೊ ಇದನ್ನು ಕಟ್ ಮಾಡಿಬಿಟ್ಟು ಇವಾಗ ಇದೇ ಬಾಣಲೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಈ ಮೆಂತ್ಯ ಸೊಪ್ಪನ್ನು ನಾವು ಹುರಿಬೇಕು. ಎಷ್ಟೊತ್ತು ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒಂದು 3 ಮಿನಿಟ್ಸ್ವರೆಗೂ ಬೇಕಾಗುತ್ತೆ. ಆ ಹುರಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪಲ್ಲಿ ಕಹಿ ಅಂಶ ಹೋಗ್ಬಿಟ್ಟು ಒಂದು ಒಳ್ಳೆ ಫ್ಲೇವರ್, ಅದರದ್ದು ಫ್ಲೇವರ್ ಹೊರಗಡೆ ಬರುತ್ತೆ. ನೋಡ್ತೀರಲ್ಲ, ಒಂದು 3 ನಿಮಿಷ ಆದ ನಂತರ ಈ ಮೆಂತ್ಯ ಸೊಪ್ಪು ಅಂತಕ್ಕಂಥದ್ದು ಸ್ವಲ್ಪ ಕ್ರಿಸ್ಪ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಇದನ್ನೆಲ್ಲ ಸೇಮ್ ಅದೇ ಬೌಲಲ್ಲಿ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡಿರುವ. ಈಗ ಪ್ರಿಪ್ರೇಷನ್ಸ್ ಎಲ್ಲ ಮುಗೀತು. ಸೊ ಈಗ ಒಂದು ಸಿಂಪಲ್ ಮಸಾಲೆ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ನಾವು ಏನು ಹುರಿದಿದ್ವಲ್ಲ ಈ ಒಂದು ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡುವ. ಇದರೊಟ್ಟಿಗೆ ಟೊಮೆಟೊ, 2 ಟೊಮೆಟೊ ತೊಗೊಂಡಿದ್ನೆಲ್ಲ ಸಣ್ಣಗೆ ಹಚ್ಚಿರ್ತಕ್ಕಂಥ ಅದ್ರಲ್ಲಿ ಅರ್ಧದಷ್ಟು ಇದರಲ್ಲಿ ಹಾಕ್ಕೊಳ್ತೇನೆ ಈಗ ಈ ಮಿಕ್ಸಿ ಜಾರಲ್ಲಿ. ಇದರೊಟ್ಟಿಗೆ 2 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ಇದು ಬಂದುಬಿಟ್ಟು ಮೊಸರು ಸುಮಾರು ಒಂದು 30 ml ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಬರುವ. ನೋಡ್ತಿದ್ರಲ್ಲ ಎಷ್ಟು ಫೈನ್ ಆಗಿದೆ ಅಂದ್ಬಿಟ್ಟು. ಇಷ್ಟು ಫೈನ್ ಪೇಸ್ಟ್ ಆಗಿದ್ರೆ ಸಾಕಾಗುತ್ತೆ. ಕೋರ್ಸ್ ಇರಬಾರ್ದು, ಫೈನ್ ಇರಬೇಕು. ಇಷ್ಟು ಮಾತ್ರ ಪೇಸ್ಟ್ ಅಂತಕ್ಕಂಥದ್ದು ಫೈನ್ ಆಗಿದ್ರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ನೋಡಿ, ಅದೇ ಬಾಣಲೆ ತೊಗೊಂಡಿದ್ದೀನಿ. ಅದರಲ್ಲಿ ಮಿಕ್ಕಿರ್ತಕ್ಕಂಥ ಎಲ್ಲ ಎಣ್ಣೆ, ಸುಮಾರು ಹೆಚ್ಚು ಕಮ್ಮಿ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟಿದೆ, ಜಾಸ್ತಿ ಬೇಕಾಗಿಲ್ಲ. ಇದರೊಟ್ಟಿಗೆ ಜೀರಿಗೆ ಇದೆಯಲ್ಲ, ಈ ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತಡಕಲಿಕ್ಕೆ ಬಿಡುವ. ಅಂತ ಹೇಳಿದ್ರೆ ಸ್ವಲ್ಪ ಚಿಟಪಟ ಅಂತ ಹೇಳಿ. ಪರ್ಫೆಕ್ಟ್. ನೋಡ್ತಿದ್ರಲ್ಲ, ಈಗ ಜೀರಿಗೆ ಎಲ್ಲ ಅದ್ರ ಫ್ಲೇವರು ಆಯಿಲಲ್ಲಿ ಬಿಟ್ಟಿದೆ. ಈಗ ಬಂದಿದ್ದ ತಕ್ಷಣ ಇದರಲ್ಲಿ ಮಸಾಲೆ ಅರ್ದಿರ್ತಕ್ಕಂಥ ಡೈರೆಕ್ಟಾಗಿ ಮಸಾಲನೇ ಮೊದಲನೇದಾಗಿ ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಜಸ್ಟ್ 1 ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳುವ. ಇದರೊಟ್ಟಿಗೆ ಮರ್ತಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ನೀವು ಬೇಕಂದರೆ ಎಣ್ಣೆಯಲ್ಲೇ ಹಾಕ್ಬಿಟ್ಟು ಆನಂತರ ಬೇಕಾದರೂ ಪೇಸ್ಟನ್ನು ಹಾಕ್ಬೋದು. ನಾನು ಈಗ ಹಾಕ್ತಾ ಇದ್ದೀನಿ. ಸೊ ಈಗ ಹಸಿ ವಾಸನೆ ಹೋಗೋವರೆಗೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ಈಗ ಕ್ಲೀನಾಗಿ ಕುಕ್ ಮಾಡುವ. ಸುಮಾರು ಒಂದು 2 ರಿಂದ 3 ನಿಮಿಷ ತಾಗುತ್ತೆ ಲೋ ಫ್ಲೇಮಲ್ಲಿ. ನೋಡ್ತಿದ್ರಲ್ಲ, ಈಗ ಸ್ವಲ್ಪ ಆ ನೀರೆಲ್ಲ ಆವಿ ಹೋಗಿದೆ, ನೀರಿನ ಅಂಶ ಇಲ್ಲ. ಸೊ ಈಗ ಸ್ಮೆಲ್ ಕೂಡ ಹೋಗಿದೆ.
ಸೊ ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನನ್ನು ನಾನು ಹಾಕೊಂಡ್ಬಿಡ್ತೀನಿ. ಇದರೊಟ್ಟಿಗೆ ಮಿಕ್ಕಿರ್ತಕ್ಕಂಥ ಉಪ್ಪು ಹಾಕಿದ ನಂತರ ಇದನ್ನು ಚೆಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುವ ಆನೆ ಹೈ ಫ್ಲೇಮ್. ಈಗ ಹೈ ಫ್ಲೇಮಲ್ಲಿ ಮಾಡಬೇಕು. ನೋಡಿ, ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಡ್ತೀನಿ. ನೋಡಿ, ಸುಮಾರು ಒಂದು 3 ನಿಮಿಷ ಆದ ನಂತರ ಚಿಕನಲ್ಲಿ ಇರ್ತಕ್ಕಂಥ ನೀರು ಸಹ ಎಲ್ಲ ಹೊರಗಡೆ ಬಂದಿದೆ, ಆಯಿಲು ಸಹ ಹೊರಗಡೆ ತೇಲ್ತಾ ಇದೆ. ಸೊ ಇದು ಪರ್ಫೆಕ್ಟ್. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ನಾವು ಏನಕ್ಕೆ ನೀರು ಹಾಕಬಾರ್ದು ಅಂದರೆ, ಚಿಕನಲ್ಲಿ ಇರ್ತಕ್ಕಂಥ ನೀರು ಮತ್ತು ಅದರಲ್ಲಿರ್ತಕ್ಕಂಥ ಜ್ಯೂಸಸ್ ಹೊರಗಡೆ ಬಂದು ಅದರಲ್ಲೇ ಈ ಒಂದು ಮಸಾಲೆ ಜೊತೆ ಈ ಕುಕ್ ಆದಾಗ ಈ ಚಿಕನ್ ಅಂತಕ್ಕಂಥದ್ದು ಒಳ್ಳೆ ಫ್ಲೇವರ್ ಬರುತ್ತೆ. ಈ ಸಂದರ್ಭದಲ್ಲಿ ಮಿಕ್ಕಿರ್ತಕ್ಕಂಥ ಅರ್ಧದಷ್ಟು ಟೊಮೆಟೊ ಹಾಗೆ ಖಾರದ ಪುಡಿ ಮಿಕ್ಕಿರ್ತಕ್ಕಂಥದ್ದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು, ಜೊತೆಯಲ್ಲೇ ಧನಿಯಾ ಪುಡಿ ಅಂತಕ್ಕಂಥದ್ದೇನಿತ್ತಲ್ಲ ಇದು 1 ಸ್ಪೂನಷ್ಟು ಹಾಕಲೇಬೇಕು. ಇದು ಫ್ಲೇವರ್ನ ಎತ್ತಿಕೊಡುತ್ತೆ. ಸೊ ಹಾಗೆ ನಾವು ಆಗಲೇ ಏನು ಕುಕ್ ಮಾಡಿದ್ವಲ್ಲ, ಹುರಿದಿರ್ತಕ್ಕಂಥ ಈ ಒಂದು ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೊಂಡು ಈಗ ಇದನ್ನೆಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಹಾಕಿದ ನಂತರ ಪದಾರ್ಥಗಳು ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಅಂತಕ್ಕಂಥದ್ದು ಇನ್ಫ್ಯೂಸ್ ಆಗುತ್ತೆ ಆ ಚಿಕನ್ ಜೊತೆ. ಆ ಗ್ರೇವಿಗೆ ಅದರದ್ದೇ ಆದಕ್ಕಂಥದ್ದು ಡಿಸ್ಟಿಂಕ್ಟಿವ್ ಟೇಸ್ಟ್ ಬರುತ್ತೆ. ಅದೇ ಈ ಒಂದು ಮೆಂತ್ಯ ಒಂದು ಸ್ಪೆಷಾಲಿಟಿ. ಸೊ ನೋಡಿ, ಇದೆಲ್ಲ ಕುಕ್ ಆಗ್ತದೆ. ಈ ಟೈಮಲ್ಲಿ ಸ್ವಲ್ಪ ನೀರನ್ನು ನಾನು ಹಾಕಬೇಕಾಗತ್ತೆ. ಸೊ ಹಾಗಾಗಿ ಮಿಕ್ಸಿಲಿರ್ತಕ್ಕಂಥ ನೀರು ಜೊತೆಯಲ್ಲಿ ಬಿಸಿ ನೀರು ಏನಿದೆ, ಬಿಸಿ ನೀರನ್ನು ಸಹ ನಿಮ್ಮ ಕನ್ಸಿಸ್ಟೆನ್ಸಿ ಅನುಗುಣವಾಗಿ ಹಾಕ್ಕೊಳ್ಳಿ. ಸೊ ಈಗ ಕೊನೆಯದಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡುವ, ಎಲ್ಲ ಕ್ಲೀನಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳಿ. ಆಗಿದೆ ಅಲ್ಲ, ನೀರೆಲ್ಲ ಚೆಂದ ಕುದೀತಾ ಇದೆ. ಕುದೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಆನ್ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಕುಕ್ ಮಾಡಿ. ನೋಡಿ, 10 ಮಿನಿಟ್ಸ್ ಆಗಿದೆ. ನೋಡಿ, ಆಯಿಲ್ ಎಲ್ಲ ಮೇಲೆ ತೇಲ್ತಾ ಇದೆ. ಇದು ಇಂಡಿಕೇಶನ್ ಇದಾಗಿದೆ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ಕಾಜು ಪೇಸ್ಟ್ ಇತ್ತಲ್ಲ ಅದನ್ನು ಒಂದು 30 ml ಅಂದ್ಕೊಳ್ಳಿ. ಒಂದು ಸಣ್ಣ ಕಪ್ನಷ್ಟು, ಜಾಸ್ತಿ ಕಾಜು ಹಾಕೋಕೆ ಹೋಗ್ಬಿಡಿ, ಸ್ವಲ್ಪ ಹಾಕೋದ್ರೆ ಸಾಕು. ಹಾಗೆ ಗರಂ ಮಸಾಲ ಪೌಡರನ್ನು ಸಹ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡ್ಬಿಡುವ. ಗರಂ ಮಸಾಲ ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು. ಸೊ ನಾನು ಹೇಳ್ತಿದ್ನಲ್ಲ, ಈ ಕಾಜು ಪೇಸ್ಟ್ ಅಂತ ಜಸ್ಟ್ ಒಂದು 5 ರಿಂದ 6 ತೊಗೊಂಡು ಸ್ವಲ್ಪ ಹಾಲು ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಸಾಕು. ಜಾಸ್ತಿ ಕಾಜು ಹಾಕಿದ್ರು ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನಮಗೆ ಲಿಟ್ರಲಿ ಈ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಸೊ ಈ ಕ್ಲೀನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ಲ, ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಮ್ಯಾಕ್ಸಿಮಮ್ 3 ನಿಮಿಷ ಆದ ನಂತರ ನೋಡ್ತಿರಲ್ಲ, ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಶೆಫ್ಸ್ ಏನು ಮಾಡ್ತಾರೆ 5 ಸ್ಟಾರ್ ಹೋಟೆಲ್ಸಲ್ಲಿ ಯಾವ ಲೆವೆಲಲ್ಲಿ ಟೇಸ್ಟ್ ಇರುತ್ತಪ್ಪ. ಎಷ್ಟು ಸುಲಭವಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸೆಮಿ ಗ್ರೇವಿ. ನೀವು ಅನ್ನದ ಜೊತೆ ನೀವು ಯಾವುದನ್ನ ಫ್ರೈಡ್ ರೈಸಸ್ ಇರುತ್ತಲ್ಲ, ಫ್ರೈಡ್ ರೈಸು, ಪುಲಾವು, ಬಿರಿಯಾನಿ ಜೊತೆ ಸಹ ಅಲ್ಟಿಮೇಟ್ ಕಾಂಬಿನೇಷನ್ ಇದು. ಗಾರ್ಲಿಕ್ ನಾನ್ ಜೊತೆ ಅಂತೂ ಅದ್ಭುತವಾಗಿರುತ್ತೆ. ಎಷ್ಟು ಸುಲಭ ಗೊತ್ತಾ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು. ನೀವು ಬಿಲೀವ್ ಮಾಡೋದಿಲ್ಲ, ಆ ರೆಸ್ಟೋರೆಂಟಲ್ಲಿ ಪ್ರತಿಯೊಂದು ಟೇಬಲಲ್ಲೂ ಸಹ ಈ ಒಂದು ರೆಸಿಪಿ ಕಾಣಿಸ್ತಾ ತಿಳ್ಕೊಂಡ್ರಿ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆ ಶೆಫ್ ಹತ್ರ ತಿಳ್ಕೊಂಡು ಬಂದಿರೋ ಅವ್ರದ್ದೇ ಆಗಿರ್ತಕ್ಕಂಥ ರೆಸಿಪಿಯಿಂದ ನಿಮ್ಗೆ ನಾನು ಒಂದು ಪರ್ಫೆಕ್ಟ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಬ್ಯೂಟಿಫುಲ್, ಎಷ್ಟು ಸಿಂಪಲ್ ಆಗಿದೆಲ್ಲ. ನೋಡಿ, ಆ ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಿದ್ರಲ್ಲ ಎಷ್ಟು ಸುಲಭ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು. ನೀವು ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಫಾಲೋ ಮಾಡಿ, ಪಕ್ಕ ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀದಿರಾ. ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಆ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನನ್ನ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ಇದೇ ಥರ ಹೊಸ ವೈವಿಧ್ಯಮಯ ಅಡುಗೆಗಳ ಜೊತೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ, ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.